ವತಿಯಿಂದ ವನವಾಸಿ ಕಲ್ಯಾಣ ಸಂಸ್ಥೆಯ ವತಿಯಿಂದ ಗಿರಿಜನ ಸಂರಕ್ಷಣಾ ವೇದಿಕೆ ಸಮಾವೇಶದ ಕಾರಣದಿಂದ ನಾವು ಮೊಟ್ಟ ಮೊದಲನೇ ಬಾರಿಗೆ ದೆಹಲಿಗೆ ಬಂದಿದ್ದೆವು. ದೆಹಲಿಯಲ್ಲಿ ನಡೆದಂಥ ಸಮಾವೇಶಕ್ಕೆ ನಮ್ಮ ಹಿರಿಯರಾದಂಥ ಸುರ್ಪುರ ತಾಲೂಕಿನ ಮತ್ತು ವನವಾಸಿ ಕಲ್ಯಾಣದ ಈ ವೇದಿಕೆಯ ಒಂದು ಅಧ್ಯಕ್ಷರಾಗಿತ್ತು ಮತ್ತು ಕರ್ನಾಟಕದ ಒಂದು ಉಸ್ತುವಾರಿ ತೆಗೆದುಕೊಂಡಂಥ ನಮ್ಮ ಜೊತೆ ಗಂಗಾಧರ ನಾಯಕ್ ಕಿತ್ತೂಣಿಯವರಿದ್ದಾರೆ. ಇವರನ್ನು ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಇಂಡಿಯಾ ಗೇಟ್ ಬರಲ್ಲ, ಇಂಡಿಯಾ ಗೇಟ್ ಬರಲ್ಲ. ನಮಸ್ಕಾರ. ಈಗ ನಮ್ಮ ಜೊತೆ ಹಿರಿಯರಾದಂಥ ಗಂಗಾಧರ ನಾಯಕ್ ಅವರಿದ್ದಾರೆ. ನಮ್ಮ ಪರಿಚಯ ನೀಡಿದ್ದಾರೆ. ನಾಯಕ್ ಅವರು ತಾವು ಎಷ್ಟು ವರ್ಷದಿಂದ ವನವಾಸಿ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ನಾವು 2009ರಿಂದ ವನವಾಸಿ ಕಲ್ಯಾಣದಲ್ಲಿ ಈ ಒಂದು ಪ್ರಪ್ರಥಮವಾಗಿ ಒಂದು ಮಂಡಲದ ಪ್ರಮುಖರಾಗಿ, ಆನಂತರ ಜಿಲ್ಲಾ ಸಹ ಕಾರ್ಯದರ್ಶಿಗಳಾಗಿ, ಆನಂತರ ಪ್ರಾಂತದ ಸಹ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ತಾವು ತುಂಬ ವರ್ಷಗಳಿಂದ ವನವಾಸಿ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷವಾಯಿತು. ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೆವು. ಈ ಸಮಾವೇಶ ಮುಖಾಂತರವಾಗಿ ನಾವು ಯಾದಗಿರಿ ಕರ್ನಾಟಕದಿಂದ 150 ಜನಗಳ 1250 ಜನ ನಾವು ಈಗ ದೆಹಲಿಗೆ ಬಂದಿದ್ದೀವಿ. ದೆಹಲಿಯಲ್ಲಿ ನಡೆದಂಥ ಸಮಾವೇಶಕ್ಕೆ ನಾವು ಬಂದಿದ್ದೀವಿ. ಆದರೆ 1 ದಿನಗಳ ಕಾಲ ಮುಂಚಿತವಾಗಿ ನಾವು ದೆಹಲಿ ಪ್ರವಾಸವನ್ನು ಮಾಡಿದ್ದೆವು. ಈ ಪ್ರವಾಸ ಯಾವ ರೀತಿಯಾಗಿ ಆಯಿತು, ಆ ಈ ಪ್ರವಾಸದಿಂದ ನಿಮ್ಗೆ ಏನೇನು ಅನಿಸಿತು ಮತ್ತು ನಿಮ್ಮ ಮುಂದಿನ ಒಂದು ಪ್ರವಾಸ ಬಂದಾಗ ಯಾವ ರೀತಿ ನೀವು ದೆಹಲಿಯಲ್ಲಿ ನೋಡಬೇಕಾದಂಥ ಒಂದು ಸ್ಥಳಗಳಿದ್ದಾವೆ ಎಂದು ಒಂದು ಸಣ್ಣ ಉದಾಹರಣೆ ಮುಖಾಂತರ ತಾವು ಹೇಳಬೇಕು. ನಾವು ದೆಹಲಿಗೆ ಬಂದಿರತಕ್ಕಂಥದ್ದು ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣಾ ಒಂದು ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಉದ್ದೇಶ ಇರುವುದರಿಂದ ನಾವು ಇವತ್ತು ಬೆಳಿಗ್ಗೆನೇ ನಾವು ದೆಹಲಿಗೆ ಬಂದು ತಲುಪಿದ್ದೀವಿ. ದೆಹಲಿಗೆ ಬಂದು ತಲುಪಿದಾಗ ನಮ್ಮದೇ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನಜಾತಿ ಮುಖಂಡರ ಜೊತೆಗೆ ಸಭೆ ಮಾಡಿದ್ದೀವಿ. ಅನಂತರ ಸಮಯ ಸಿಕ್ಕಿದ್ದರಿಂದ ನಮಗೆ ಕೆಲವೊಂದು ಪ್ಲೇಸ್ಗಳನ್ನು ನೋಡಬೇಕಂತ ಅಪೇಕ್ಷೆ ಇದ್ದರಿಂದ ನಮ್ಮೆಲ್ಲ ಸ್ನೇಹಿತರೊಡಗೂಡಿ ಕೆಲವೊಂದು ಸ್ಥಳಗಳನ್ನು ನೋಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ದೆಹಲಿಯಲ್ಲಿ ಯಾವ ಸ್ಥಳ ಮುಖ್ಯವಾಗಿತ್ತು? ದೆಹಲಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಅಂದರೆ ಅಕ್ಷರಧಾಮ ಅಂತ. ಅಕ್ಷರಧಾಮ ನಾವು ಕೇಳಿರೋದು ಏನೋ ಅನ್ನಂಗಾಗಿತ್ತು. ಆದರೆ ಆ ಸ್ಥಳ ನೋಡಿದಾಗ ನಾವು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲೆ, ಆ ಕಲೆಯ ಒಂದು ಪರಂಪರೆ ಏನಿದೆಯಲ್ಲ, ಆ ಕಲಾವಿದರು ಎಷ್ಟೋ ಸಾವಿರಾರು ಕಲಾವಿದರು ಆ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಆ ಸ್ಥಳ ನೋಡಿ ತಮಗೆ ತುಂಬ ಸಂತೋಷವಾಯಿತು? ಹೌದು, ಭಾಳ ಸಂತೋಷ ಆಯಿತು. ಮತ್ತೇನು ಅನಿಸಿತ್ತು ಆ ಸ್ಥಳದಲ್ಲಿ ತಮಗೆ? ಆ ಸ್ಥಳದಲ್ಲಿ ನಮಗೆ ಒಂದು ಹಿಂದೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಲಾವಿದರ ಒಂದು ನೆನಪಿಗೆ ಬಂತು. ಯಾವ ರೀತಿ ಜಕಣಾಚಾರ್ಯರು ತಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಗುಡಿ ಗುಂಡಾರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅದೇ ರೀತಿಯಾಗಿ ಈ ಒಂದು ಪ್ರಸ್ತುತ ದಿನಮಾನದಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನ ಅಂದರೆ ಅಕ್ಷರಧಾಮ ದೇವಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ಮತ್ತೆ ನಿಮಗೆ ಹೊಸದಾಗಿ ಅನಿಸುತ್ತದೆ ಆ ದೇವಾಲಯದಲ್ಲಿ ಹೊಸದಾಗಿ ಕಲೆಯನ್ನು ನೋಡ್ತಕ್ಕಂಥ ಒಂದು, ಆಮೇಲೆ ಅಲ್ಲಿರ್ತಕ್ಕಂಥ ಮೆಟಲ್ನಿಂದ ಮಾಡಿರ್ತಕ್ಕಂಥ ದೇವಸ್ಥಾನದ ಒಳಗಡೆ ಪ್ರತಿಯೊಂದು ಕಂಬಗಳಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಮತ್ತು ಮುಂಭಾಗದಲ್ಲಿ ತೋಟ ಮತ್ತು ಅದು ಗಾರ್ಡನ್ನು, ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇವೆಲ್ಲವೂ ನೋಡಿದಾಗ ನಮಗೆ ಭಾಳ ಇದಾನಿಸ್ತು, ಭಾಳ ಸಂತೋಷ ಅನಿಸ್ತು. ಶುಚಿತ್ವ ನೀಟ್ನೆಸ್ ಅಂತ ಹೇಳ್ಬಿಡ್ರಿ ಇದೆಯಲ್ಲ ಅಂತಕ್ಕಂಥ ಭಾವನೆ ನನಗೆ ಅನಿಸ್ತು. ಸ್ವಚ್ಛತೆ ಯಾವ ರೀತಿ? ಸ್ವಚ್ಛತೆ ಬಗ್ಗೆ ಹೇಳಬೇಕಾದ್ರೆ ಅಕ್ಷರಧಾಮ ಸ್ಕೂಲು ನಮ್ಮ ಇಡೀ ಇಂಡಿಯಾದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಮೇಂಟೆನೆನ್ಸ್ ಮಾಡೋದು ಮತ್ತು ಸ್ವಚ್ಛತೆಯನ್ನು ಮಾಡೋದು ಎಲ್ಲೂ ಇಲ್ಲ ಅನ್ನಿಸ್ತದೆ. ಅಷ್ಟು ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ತಾವು ಇದಕ್ಕಿಂತ ಮುಂಚಿತ ಯಾವುದಾದ್ರು ಪ್ರವಾಸವಾದ ಈ ಥರ ಮಂದಿರಗಳನ್ನು ನೋಡಿದ್ದೀರಾ? ನೋಡಿದ್ದೀವಿ. ಆದ್ರೆ ಅಯೋಧ್ಯೆ ನೋಡಿದ್ದೀವಿ, ಕಾಶಿ ನೋಡಿದ್ದೀವಿ, ವಾರಣಾಸಿ ನೋಡಿದ್ದೀವಿ, ಉಜ್ಜಯಿನಿ ನೋಡಿದ್ದೀವಿ. ಆದ್ರೆ ಅಕ್ಷರಧಾಮ ಏನು ಟೆಂಪಲ್ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಕಲಾಕೃತಿ ನಾವು ಎಲ್ಲಿ ನೋಡಿಲ್ಲ. ಇದು ಪ್ರಥಮ ಬಾರಿಗೆ ಅಂತ ಹೇಳಿ. ನೀವು ವೀಕ್ಷಣೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಶುಲ್ಕ ಏನಾದರೂ? ಅಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲ. ನಮಗೆ ಅದೊಂದು ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ನಮ್ಮ ಹಿಂದೂ ದೇವಾಲಯ ನೋಡಬೇಕಾದ್ರೆ ಪ್ರತಿಯೊಂದು ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ನೋಡಿದಾಗ ಶುಲ್ಕಗಳು ಭರಿಸ್ತಾರೆ. ಆದರೆ ಇಲ್ಲೇ ರೀತಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಫ್ರೀಯಾಗಿ ನೋಡ್ತಕ್ಕಂಥ ದೇವಸ್ಥಾನ ಅಕ್ಷರಧಾಮ ದೇವಸ್ಥಾನ ಅಂತ ಹೇಳಿ ತುಂಬ ಸಂತೋಷ ನಾಯಕ್ ಅವರು. ಈಗ ನೀವು ಮುಂದೆ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು, ಮುಂದೆ ಬರ್ತಕ್ಕಂಥ ಒಂದು ಸಮ್ಮೇಳನಗಳಲ್ಲಿ ತಾವೆಲ್ಲರೂ ಪ್ರೇಕ್ಷಕರಿಗೆ ನೋಡುವಂಥ ಸ್ಥಳ ಆಗಿದೆ ಅದು. ಹೌದು, ನಮ್ಮ ಇದು ನೋಡಿದಾಗ ಅನಿಸ್ತು ನನಗೆ ಅಕ್ಷರಧಾಮ ಟೆಂಪಲ್ ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಟೆಂಪಲ್ ಇರ್ಬೋದು, ಯಾವುದೋ ಒಂದು ದೇವಸ್ಥಾನ ಇರ್ಬೋದು ಅಂತ ಅನಿಸ್ತು. ಆದರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಲಾಕೃತಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅಲ್ಲಿರ್ತಕ್ಕಂಥ ಭದ್ರತೆ ಇರ್ಬೋದು, ಇದೆಲ್ಲ ನೋಡಿದಾಗ ನನಗೆ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಅನಿಸ್ತು. ಮುಂದೆ ಈ ದೇವಸ್ಥಾನ ಮುಂದಿನ ದಿನಮಾನದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳಾಗಬೇಕು. ಇಂತಹ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಎಲ್ಲಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ತುಂಬ ಸಂತೋಷ. ಒಳ್ಳೆಯ ಒಂದು ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.